ಧರ್ಮಸ್ಥಳ ಬುರುಡೆ ರಹಸ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಐಟಿ ಸಂಪೂರ್ಣ ವರದಿಯನ್ನ ಕೋರ್ಟ್ಗೆ ಸಲ್ಲಿಕೆ ಮಾಡಿದೆ. ಸುಮಾರು 7,000ಕ್ಕೂ ಅಧಿಕ ಪುಟಗಳ ವರದಿಯನ್ನ ಎಸ್ಐಟಿ ಅಧಿಕಾರಿಗಳು ಇಂದು ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ಒಟ್ಟು 255 ಸಾಕ್ಷಿಗಳ ಹೇಳಿಕೆ ಒಳಗೊಂಡಿರುವಂತಹ ವರದಿ ಇದಾಗಿದ್ದು, ಎಫ್ಎಸ್ಎಲ್ ವರದಿ ಕೂಡ ವರದಿಯೊಂದಿಗೆ ಸಲ್ಲಿಕೆಯಾಗಿದೆ. ಹಾಗಾದ್ರೆ ಮುಂದಿನ ಪ್ರೋಸೆಸ್ ಏನಿರುತ್ತೆ ಸರ್, ಹೇಗಿರುತ್ತೆ ಅಂತ? ಈಗ ಕೋರ್ಟಲ್ಲಿ ಎಸ್ಐಟಿ ಒಂದು ಚಾರ್ಜ್ ಶೀಟ್ ಅಂತಿಮ ವರದಿಯನ್ನು ಸಲ್ಲಿಸಿದಂಗಿದೆ. 7,000 ಪುಟಗಳಿಗೂ ಹೆಚ್ಚಾಗಿ ಇವರು ವರದಿಯನ್ನು ಸಲ್ಲಿಸಿದ್ದಾರೆ. FSLಗೆ ಏನೇನು ಅಲ್ಲಿ ಕೊಟ್ಟಿದ್ದಾರೋ ಅದರ ಮಾಹಿತಿಯನ್ನು ಕೂಡ ಅಲ್ಲಿಗೆ ಸಲ್ಲಿಸಿದ್ದಾರೆ. 225 ಸಾಕ್ಷಿಗಳ ವಿಚಾರಣೆ ಏನೇನು ಮಾಡಿದ್ದಾರೆ ಅದರ ದಾಖಲೆಗಳು ಕೂಡ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಇದೊಂದು ಪ್ರಕರಣ ಹೆಂಗಾಗಿತ್ತು ಅಂತಂದರೆ, ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶದ ವಿಚಾರದಲ್ಲಿ ಒಂದು ಸಣ್ಣ ಸದ್ದಾಗಿತ್ತು. ಸಣ್ಣದಂತಂದ್ರೆ ತುಂಬ ದೊಡ್ಡ ಮಟ್ಟಕ್ಕೆ ಬೇರೆ ಬೇರೆಯವರೆಲ್ಲ ಇದಕ್ಕೆ ಅಂದರೆ ಯಾರ್ಯಾರು ಫಂಡ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಕೊನೆ ಲಾಸ್ಟ್ ಮೂಮೆಂಟಲ್ಲಿ ಆ ಪ್ರಕಾಶ್ ರಾಜ್ ಬಂದು ತಬ್ಗೋತೀನಿ ಅನ್ನೋ ಕಾನ್ಸೆಪ್ಟಲ್ಲೂ ವರ್ಕ್ ಆಗಿರುವಂಥ ಕೇಸ್ ಇದು. ಬಂಗ್ಲಾಗುಡ್ಡದಲ್ಲಿ ಒಂದಷ್ಟು ಶವಗಳನ್ನು ಆಡಳಿತ ಮಂಡಳಿಯ ಸೂಚನೆಯ ಮೇರೆಗೆ ಹೂಳಲಾಗಿತ್ತು ಅನ್ನುವಂಥ ಕಾನ್ಸೆಪ್ಟ್ ಅಡಿಯಲ್ಲಿ ಬಂದಂಥ ಪ್ರಕರಣ ಇದು. ಅಲ್ಲಿಯ ಆಡಳಿತ ಮಂಡಳಿ ನಮಗೆ ಸೂಚನೆ ಕೊಡ್ತಾ ಇತ್ತು, ನಾವು ಅನಾಥಾಶ್ರಮ, ವಿಶೇಷವಾಗಿ ಹೆಣ್ಣು ಮಕ್ಕಳ ಶವಗಳನ್ನು ಕೂಡ ಅಲ್ಲಿ ಹೂಳಲಾಗಿದೆ ಅನ್ನುವಂಥ ಪ್ರಕರಣ ಇದು. ನೂರಾರು ಶವಗಳನ್ನು ಹೂಳಲಾಗಿತ್ತು ಅನ್ನುವಂಥ ಒಂದು ಲೆಕ್ಕಾಚಾರದ ಅಡಿಯಲ್ಲಿ ಒಬ್ಬ ವ್ಯಕ್ತಿ ರೆಡಿ ಆಗ್ತೇನೆ, ಚಿನ್ನಯ್ಯ ಅಂತೇಳಿ. ಮೊದಲಿಗೆ ಆತ ಬಂದಾಗ ಎಲ್ರಿಗೂ ಅನಿಸುತ್ತೆ ಇದೇನೋ ಬೇರೆ ಮಟ್ಟಕ್ಕೆ ಆಗೋಗ್ಬಿಡುತ್ತೆ ಕೇಸು ಅನ್ನುವಂಥ ನಿಟ್ಟಲ್ಲಿ. ಅಲ್ಲೆಲ್ಲೋ ಆ ಚಿನ್ನಯ್ಯನ ಮೊದಲು ಬಂದ ಹೇಳಿಕೆ, ಅಲ್ಲಿಯ ವ್ಯತ್ಯಾಸಗಳು, ಸ್ವಲ್ಪ ಮಟ್ಟಿನ ದೋಷಗಳು ಎಲ್ಲ ಕಾಣಿಸ್ಕೊಳ್ತವೆ. ಅದಾದ ನಂತರದಲ್ಲಿ ವಿಚಾರಣೆ ಹಂತದಲ್ಲಿ ವ್ಯತ್ಯಾಸ ಕಾಣಿಸ್ಕೊಂಡು ನಂತರದಲ್ಲಿ ಅದೇ ಚಿನ್ನಯ್ಯ ನನಗೆ ಆಮಿಷ ಕೊಡಲಾಗಿತ್ತು, ಹಾಗಾಗಿ ನಾನು ಈ ದೇವಾಲಯದ ವಿರುದ್ಧವಾಗಿ, ಅಂದರೆ ಅಲ್ಲಿ ಯಾರ್ಯಾರು ಇದ್ದಾರೋ ಆಡಳಿತ ಮಂಡಳಿಯ ವಿರುದ್ಧವಾಗಿ ನಾನು ಹೇಳಿಕೆಯನ್ನು ಕೊಡಬೇಕಾಯಿತು, ನನ್ನಿಂದ ಸುಳ್ಳು ಆರೋಪಗಳನ್ನು ಮಾಡಿಸಿದ್ರು ಅನ್ನುವಂಥ ನಿಟ್ಟಲ್ಲಿ ಹೈಕೋರ್ಟ್ ಮತ್ತು ಕೆಳ ನ್ಯಾಯಾಲಯಕ್ಕೆ ಹೇಳಿಕೆಯನ್ನು ಕೊಡ್ತಾನೆ. ಅದಾದ ನಂತರದಲ್ಲಿ ಪ್ರಕರಣಕ್ಕೆ ಮತ್ತೊಂದು ತಿರುವು ತಗೊಳ್ತದೆ. ಈ ಹೇಳಿಕೆಯನ್ನು ಕೊಡಿಸಿದ್ಯಾರು, ಈ ಬುರುಡೆ ಗ್ಯಾಂಗ್ ಅನ್ನೋ ಕಾನ್ಸೆಪ್ಟ್ ಯಾರದ್ದು, ಅಥವಾ ಈ ಚಿನ್ನಯ್ಯ ಅನ್ನೋ ಕಾನ್ಸೆಪ್ಟ್ ಹೇಳ್ತಾ ಇರೋದೇ ನಿಜನಾ? ಇದರಲ್ಲಿ SIT ತನಿಖೆ ಯಾವ ರೀತಿಯಾಗಿದೆ? 3-4 ಬಾರಿ SIT ಅವರಲ್ಲಿ ಹೋಗಿ ಸ್ಥಳ ಪರಿಶೀಲನೆಯನ್ನು ಮಾಡಿದ್ದಾಗಿತ್ತು. FSLಗೆ ಒಂದಷ್ಟು ಕಳಿಸ್ಕೊಟ್ರು, ಎಲ್ಲವೂ ಆಯಿತು. ತಿಮರೋಡಿ ಮತ್ತು ಅವರ ಏನು ಬಣ ಇದೆ, ಅವರು ಏನೇನು ಮಾಡೋಕ್ಕೆ ಹೊರಟಿದ್ರು ಮತ್ತು ಅವರು ಸೃಷ್ಟಿಸಿದ್ದ ಅಥವಾ ಅಲ್ವಾ, ಇವರು ಆರೋಪ ಮಾಡ್ತಾ ಇರುವಂತೆ ಚಿನ್ನಯ್ಯನಿಂದ ಹೇಳಿಸಿದ್ರ ಅನ್ನುವಂಥದ್ದನ್ನು ಈಗ ನೆಕ್ಸ್ಟ್ ವಿಚಾರಣೆ ಹಂತದಲ್ಲಿ ತಗೊಳ್ತಾರೆ. ಆದರೆ ಚಿನ್ನಯ್ಯ ಯಾವ ನಿಟ್ಟಲ್ಲಿ, ಯಾಕಂದರೆ ಸತ್ಯನೂ ಹೇಳಿದ್ದೀನಿ ಅಂತಾನೆ, ನನ್ನ ಹತ್ರ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳ್ತಾನೆ. ಹಾಗಾಗಿ ದ್ವಂದ್ವ ಮನಸ್ಥಿತಿಯ ಈ ವ್ಯಕ್ತಿಯನ್ನು ನಂಬಿ ಈ ವಿಚಾರಣೆ ಅಂತೂ ನಡೆಯೋದಿಲ್ಲ. ಆದರೆ ಹೇಳಿಕೆಯನ್ನು ಆಧರಿಸಿ ಮೇಲ್ನೋಟಕ್ಕೆ ಏನು ಕಾಣಿಸುತ್ತೋ ಅದನ್ನೆಲ್ಲವನ್ನು ಹೊರತುಪಡಿಸಿ ಒಳ ಹೊಕ್ಕು ನೋಡಿದ್ದಾರೆ SIT ಅವರು. ವಿಶೇಷ ತನಿಖಾ ತಂಡ ಏನೋ ಒಂದಷ್ಟು ಮಾಡಿರುತ್ತೆ. ಅದರ ವರದಿ 7,000 ಪುಟಗಳಷ್ಟು ಇವತ್ತು ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಆಗಸ್ಟ್ 29ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಒಂದು ಹಂತದಲ್ಲಿ ನೋಡಿದ್ರೆ ಒಂದು ಅಂತಿಮ ಘಟ್ಟವನ್ನು ತಲುಪ್ತಾ ಇದೆ ಬುರುಡೆ ಗ್ಯಾಂಗ್ನ ಪ್ರಕರಣ. ಬುರುಡೆ ಸಿಕ್ಕಿರೋದು, ಅಲ್ಲಿ ಒಂದಷ್ಟು ಅಸ್ಥಿಪಂಜರಗಳು ಸಿಕ್ಕಿರುವಂಥದ್ದು, ಇವೆಲ್ಲದಕ್ಕೂ ಒಂದು ಅಂತಿಮ ಹಂತ ಬಂದಂಗಿದೆ. ಕೋರ್ಟ್ ಈ ನಿಟ್ಟಲ್ಲಿ ಏನೇನು ಯೋಚನೆ ಮಾಡುತ್ತೆ, ಏನೇನು ವಿಚಾರಣಾ ಅಡಿಯಲ್ಲಿ ತರುತ್ತೆ ಅನ್ನೋದು ನೋಡಬೇಕು. ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.